ಒಂದು ಸಣ್ಣ ಪುಟ್ಟ ಕಂಪ್ನಿ 10,000 15,000 20,000 ಕೆಲಸ ಸಂಬಳ ತಗೊಂಡು ಜೀವನ ಮಾಡೋದ್ ರೀತಿಯಾಗಿ ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ. ಜಮೀನಲ್ಲಿ ಜೀವನ ಮಾಡ್ಬೋದು ಸರ್, ಏನಿಲ್ಲ. ಯಾವುದೋ ಒಂದು MNC ಕಂಪ್ನಿಲಿ ಕೆಲಸ ಮಾಡ್ತಿದ್ರೆ ಸರ್, ಮುಂಚೆ ಒಂದು 50,000 ಹಿಂಗ್ ಸಂಬಳ ಕೊಡ್ತಿದ್ರು. ಆದ್ರೂ ನಾನು ಇನ್ನೊಬ್ಬರ ಅಂಡರಲ್ಲಿ ಕೆಲಸ ಮಾಡ್ಬೇಕಲ್ಲ ಅನ್ನೋ ಒಂದು ಇಚ್ಛೆ ಇರೋ ನನಗೆ ಇಷ್ಟ ಇಲ್ಲ. ನನಗೆ ನಾನು ಓನಾಗಿ ಏನಾದ್ರು ಒಂದು ಮಾಡ್ಲೇಬೇಕನ್ನೋ ಒಂದು ಇದರಿಂದ ನಾನು ಈ ಒಂದು ಬೆಳೆ ಮಾಡೋದೇ ಆಗಲಿ, ಒಟ್ಟಿನಲ್ಲಿ ನಾನು ಕೃಷಿ ವ್ಯವಸಾಯಕ್ಕೆ ನಾನು ತುಂಬಾ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಸರ್. ನಮಸ್ಕಾರ ಶಿವ ಅವರೇ. ಸರ್ ನಮಸ್ಕಾರ. ಇವತ್ತು ಮಾತಾಡಿ, ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಪರಿಚಯನ. ಏನ್ ಮಾಡ್ತಾ ಇದ್ದೀರಾ, ಕಲ್ಲಂಗಡಿ ಹಣ್ಣು ಹೆಂಗ್ ಬೆಳೆದಿದ್ದೀರಾ, ಏನ್ ಪರಿಸ್ಥಿತಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಸರ್ ನನ್ನ ಹೆಸರು ಶಿವಕುಮಾರ್ ಅಂತ, ನಮ್ಮ ತಂದೆ ಹೆಸರು ಕೃಷ್ಣೇಗೌಡ, ಅರೇನಹಳ್ಳಿ, ಪ್ರಿಯಪಟ್ಟಣ ತಾಲೂಕು, ಮೈಸೂರು. ಸರ್ ನಮ್ದು ಮೂಲತಃ ಬಂದು ಕ್ರಾಪ್ ಬಂದು ತಂಬಾಕು ಬೆಳೆಗೆ ತುಂಬಾ ಅಡಾಪ್ಟ್ ಆಗಿದ್ದು. ಸೊ ಅದು ಬೆಳಿತಾ ಇದೀವಿ, ಇವಾಗಲೂ ಬೆಳಿತಾ ಇದೀವಿ ಸರ್. ತಂಬಾಕು ಬೆಳೆ ಜೊತೆಗೆ ನಾವು ಪರ್ಯಾಯ ಬೆಳೆಯಾಗಿ ನಾವು ಕಲ್ಲಂಗಡಿ ಒಂದು ಬೆಳೆನ ಬೆಳಿತಿದ್ದೀವಿ. ಬೆಳೆಯೋದ್ರ ಜೊತೆಗೆ ಯಾವ ಥರ ಅಂತಂದರೆ ಒಳ್ಳೆ ಉತ್ತಮ ಲಾಭನೂ ಸಹ ಕಂಡ್ಕೊಂಡಿದ್ದೀವಿ. ನಾನು ಹೇಳೋ ರೈತರುಗಳಿಗೆ ಹೇಳೋದು ಇಷ್ಟೇ, ನಾನು ಒಂದೇ ಬೆಳೆಗೆ ಸೀಮಿತ ಆಗಿ ಬೆಳೆಯೋದರ ಜೊತೆಗೆ ಈ ರೀತಿ ಪರ್ಯಾಯ ಬೆಳೆಯಾಗಿ ಈ ಕಲ್ಲಂಗಡಿ ಬೆಳೆನೇ ಆಗಲಿ, ಬೇರೆ ಒಂದು ಯಾವುದೇ ಒಂದು ನೀರಿನ ಮೂಲ ಇರೋ ಒಂದು ಬೆಳೆಗಳಿಗೆ ಸೀಮಿತವಾಗಿ ಬೆಳೆಯೋದು ಒಳ್ಳೆಯದು ಅಂತ ನಾನು ಇವತ್ತು ಜನತೆಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ವೆರಿ ನೈಸ್, ಥ್ಯಾಂಕ್ ಯು. ಈಗ ಕಲ್ಲಂಗಡಿ ನಿಮ್ಗೆ ಎಷ್ಟು ಎಕರೆಯಲ್ಲಿ ಹಾಕಿದ್ದೀರಾ? ಸರ್ 1 ಎಕರೆಯಲ್ಲಿ ಹಾಕಿದ್ದೀನಿ ಇವಾಗ. 1 ಎಕರೆಯಲ್ಲಿ? ಹೌದು. ಒಂದು ಬೇರೆ ರೈತರು ಕೂಡ 1 ಎಕರೆನಲ್ಲಿ ಮಾಡ್ಬೋದು. ಈ ಎಷ್ಟು ದಿನದ ಬೆಳೆ ಇದು? ಸರ್ ಬರೀ ಏನು ಒಂದು 55 ದಿನ ಬೆಳೆ ಅಷ್ಟೇ ಇರೋದು. ಅಷ್ಟೇನಾ ಇದು? 55 ದಿನ ಸರ್, 55 ದಿನ 60 ದಿನದೊಳಗೆ ಬಂದ್ಬಿಡುತ್ತೆ. ಹೌದು. ಸೆಟ್ಟಿಂಗ್ ಒಂದು ಕರೆಕ್ಟಾಗಿ ಒಂದು ಕೂರ್ಸ್ಕೊಂಡ್ಬಿಟ್ರೆ ಒಂದು 25 ದಿನದೊಳಗೆ ಸೆಟ್ಟಿಂಗ್ ಕೂರ್ಬಿಡುತ್ತೆ, ಹೂವು ಸೆಟ್ಟಿಂಗ್ ಬರ್ಬಿಡುತ್ತೆ. ಆವಾಗ ಸೆಟ್ಟಿಂಗ್ ಒಂದು ಕೂರ್ಸ್ಕೊಳ್ಳೋದ್ರಿಂದ ನಾವೊಂದು 55 ದಿನ 60 ದಿನದೊಳಗೆ ನಾವು ಬೆಳೆನ ಆರಾಮಾಗಿ ಎತ್ಕೊಬೋದು. ಜೊತೆಗೆ ಝೀರೋ ಒಂದು ಟೈಮಿಂಗು, ಒಬ್ಬ ಏನೊಂದು ಒಂದು ದಿನಕ್ಕೆ 1 ತಾಸು ಕೆಲಸ ಮಾಡಿದ್ರೆ ಸಾಕಷ್ಟೇ ಸರ್. ಇದು ಒಂದೇ ಒಂದು ಗಂಟೆ ಇದಕ್ಕೆ ನಾವು ಸೀಮಿತವಾಗಿ ಇಡೋದ್ರಿಂದ ಇದರಲ್ಲಿ ಒಳ್ಳೆ ಬೆಳೆ ಬೆಳಿಬೋದು. ಜೊತೆಗೆ ಬೆಲೆ ಒಂದು ಸ್ವಲ್ಪ ಆ ಕಡೆ ವೇರಿ ಇರ್ತದೆ, ಬಟ್ ಆದ್ರೆ ಕೆಲವೊಂದು ಟೈಮಲ್ಲಿ ಕಮ್ಮಿ ಬೆಲೆ ಇದ್ರೂ ಇಳುವರಿ ಬಂತಂದ್ರೆ ಯಾವುದೇ ರೀತಿ ಲಾಸ್ ಅಂತೂ ಆಗೋದಿಲ್ಲ. ಲಾಭ ಅಂತೂ 100% ಲಾಭ ಇದ್ದೇ ಇರ್ತದೆ ಸರ್ ಇದರಲ್ಲಿ. ಸೊ ಬೇರೆ ಬೆಳೆಗಾರರು, ನಮ್ಮ ಹೊಗೆಸೊಪ್ಪು ಬೆಳೆಗಾರರು ಅಂದ್ರೆ ಈಗ ಬರೀ ಹೊಗೆಸೊಪ್ಪು ಒಂದೇ ಅಲ್ದಂಗೆ ಜೊತೆಗೆ ಬೇರೆ ಈ ತರ ಪರ್ಯಾಯ ಬೆಳೆ ಮಾಡಿದ್ರೆ ಒಳ್ಳೇದು ಸರ್. ಹೌದು. ಯಾಕಂತಂದ್ರೆ ಇವತ್ತಿನ ಯುವ ಜನತೆಗಳಿಗೆ ನಾನು ಹೇಳ್ತಾ ಬಯಸೋದು ಏನಪ್ಪಾ ಅಂತಂದ್ರೆ, ಅಲ್ಲಿ ಯಾವ್ದೋ ಒಂದು ಸಣ್ಣ ಪುಟ್ಟ ಕಂಪ್ನಿಲಿ ಹೋಗಿ 2,000 3,000 10,000 15,000 20,000 ಕೆಲಸ ಸಂಬಳ ತಗೊಂಡು ಜೀವನ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಇರ್ತದೆ. ಬಟ್ ಇರೋದ್ರಲ್ಲಿ ಒಂದು ಚಿಕ್ಕ ಪುಟ್ಟ ಒಂದು 1 ಎಕರೆ 2 ಎಕರೆ ಹೊಲ ಇಟ್ಕೊಂಡು ಒಂದ್ ಸಣ್ಣ ಬೋರ್ ಇಟ್ಕೊಂಡು ಇರೋದು, ಒಂದ್ ಸ್ವಲ್ಪ ನೀರು ಬಂದ್ರೂ ಪರವಾಗಿಲ್ಲ. ಬಟ್ ಒಂದು ಕಮ್ಮಿ ನೀರಲ್ಲಿ ಇದನ್ನ ನಿಭಾಯಿಸ್ಬೋದು, ಬೆಳಿಬೋದು ಸರ್ ಚೆನ್ನಾಗಿ. ಬಟ್ ಇವತ್ತಿನ ಜನತೆಗೆ ನಾನು ಹೇಳೋದು ಬಯಸೋದು ಇಷ್ಟೇ ಸರ್, ನಮಗೆ ಅದಿಲ್ಲ ಇದಿಲ್ಲ, ಅವ್ರು ಮಾಡಿಲ್ಲ ಇದು ಮಾಡಿಲ್ಲ ಅದೆಲ್ಲ ಬಿಟ್ಬಿಡುವಾಗ ಸರ್. ಅದು ಈ ತರ ಒಂದ್ ಬೆಳೆನ ನಾವು ಒಂದು ಕಂಡ್ಕೊಂಡು ನಾವು ನೀಟಾಗಿ ನಿಭಾಯಿಸ್ಕೊಂಡೈತಂದ್ರೆ ಜೀವನ ನಡ್ಸ್ಕೊಂಡು ಹೋಗ್ಬೋದು ಸರ್, ಆರಾಮಾಗಿ ಹೋಗ್ಬೋದಲ್ವಾ? ಹೌದು ಸರ್, ಏನ್ ತೊಂದರೆ ಇಲ್ಲ. ಸಿಟಿಗೆ ಹೋಗ್ಬೇಕು ಅನ್ನೋದು ಸಿಟಿಗೆ ಏನಿಲ್ಲ ಸರ್, ಸಿಟಿಲಿ ಏನು ಇಲ್ಲ ಬಿಡಿ ಸರ್. ಅಲ್ಲಿ ಹಳ್ಳಿಲೂ ಜೀವನ ಮಾಡ್ಬೋದು, ಜಮೀನಲ್ಲಿ ಜೀವನ ಮಾಡ್ಬೋದು ಸರ್, ಏನಿಲ್ಲ. ತುಂಬಾ ಸಂತೋಷ ಆಯ್ತು ನಿಮ್ಮನ್ನ ನೋಡಿ. ನಿಮ್ ಬೆಳೆ ಇನ್ನೇನು ನಾಳೆ ಕಟಾವು ಬರುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಹೌದು ಬರ್ತಿದೆ. ಚೆನ್ನಾಗಿ ಬಂದಿದೆ, ಒಳ್ಳೇದಾಗ್ಲಿ ನಿಮ್ಗೆ. ಭೂಮಿತಾಯಿ ಸರ್, ಥ್ಯಾಂಕ್ ಯು ನಮ್ಗೆ. ನೀವು ಮತ್ತೆ ಯಂಗ್ಸ್ಟರ್ಸ್ ವ್ಯವಸಾಯ ಮಾಡ್ತಿರೋದು ತುಂಬಾ ಖುಷಿ ಆಯ್ತು ನಮ್ಗೆ ನೋಡಿ. ಹೌದು ಸರ್, ಮೂಲತಃ ನಂದು ಡಿಗ್ರಿ ಸರ್ ಆಗಿರೋದು. ನಾನು ಡಿಗ್ರಿ ಮಾಡಿದ್ರು ಯಾವ್ದೋ ಒಂದು MNC ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಸರ್. ಮುಂಚೆ ಒಂದು 50,000 ಹಿಂಗ್ ಸಂಬಳ ಕೊಡ್ತಿದ್ರು. ಆದ್ರೂ ನಾನು ಇನ್ನೊಬ್ಬರ ಅಂಡರಲ್ಲಿ ಕೆಲಸ ಮಾಡ್ಬೇಕಲ್ಲ ಅನ್ನೋ ಒಂದು ಇಚ್ಛೆ ಇರೋ ನನಗೆ ಇಷ್ಟ ಇಲ್ಲ. ನನಗೆ ನಾನು ಓನಾಗಿ ಏನಾದ್ರು ಒಂದು ಮಾಡ್ಲೇಬೇಕನ್ನೋ ಒಂದು ಇದರಿಂದ ನಾನು ಈ ಒಂದು ಬೆಳೆ ಮಾಡೋದೇ ಆಗಲಿ, ಒಟ್ಟಿನಲ್ಲಿ ನಾನು ಕೃಷಿ ವ್ಯವಸಾಯಕ್ಕೆ ನಾನು ತುಂಬಾ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಸರ್. ನನಗೆ ತುಂಬಾ ಇಷ್ಟ ಆಗುತ್ತೆ ಸರ್. ನನಗೆ ಕೃಷಿ ಮಾಡೋದಂದ್ರೆ ನಂಗೆ ತುಂಬಾ ಇಷ್ಟ. ನನಗೆ ತುಂಬಾ ಒಳ್ಳೇದು, ತುಂಬಾ ಸಂತೋಷ. ಅಂದ್ರೆ ಇವತ್ತು ಹಳ್ಳಿಯಲ್ಲಿ ಕೆಲಸ ಮಾಡೋದೇ ಬೇಡ, ಸಿಟಿಗೆ ಹೋಗ್ಬಿಡೋಣ ಅಂತ ಹೇಳಿ ಹೋಗ್ತಾರೋ ಇದೊಂದು ಪರಿಸ್ಥಿತಿನಲ್ಲಿ ಖುಷಿಯಿಂದ ನನಗೆ ತುಂಬಾ ಖುಷಿ ಆಗುತ್ತೆ ಸರ್. ನಾನು ಹೆಮ್ಮೆ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ನಾನೇನೇ ಮಾಡಿದ್ರು ನಾನೇ ಅಷ್ಟೇ ಸರ್. ಇಲ್ಲಿ ನಾವ್ ಇನ್ನೊಬ್ರಿಗೆ ಯಾವುದೇ ರೀತಿಯಾಗಿ ನಾವು ಹೇಳೋ ಆಗತ್ತೆ ಇಲ್ವಲ್ಲ ಸರ್. ನಮ್ಗೆ ಇನ್ನೊಬ್ಬರಿಗೆ ಸಲೀಟ್ ಹೊಡೆಯಂಗಿಲ್ಲ. ನಾವ್ ಯಾವ ಟೈಮಿಂಗಲ್ಲಿ ನಾವೇ ಕೆಲಸ ಮಾಡ್ಕೋಬಹುದು. ಒಟ್ನಲ್ಲಿ ನಂಗೆ ತುಂಬಾ ಖುಷಿ ಆಗುತ್ತೆ ಸರ್. ನಾನು ವ್ಯವಸಾಯ ಮಾಡೋದ್ರಲ್ಲಿ ತುಂಬಾ ಖುಷಿ ಆಗುತ್ತೆ ನನಗೆ. ಬಹಳ ಸಂತೋಷ. ಆಲ್ ದಿ ಬೆಸ್ಟ್, ಒಳ್ಳೆದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು.